ಮತ್ತೇನು ಬೇ ನಷ್ಟ ಆತನ? ದಾಸಿ ಮಾಡಿದ್ಲು ತಿಂದೆ. ನಿಂಗೆ ದಾಸಿ ಕೊಟ್ಲಿಲ್ಲ? ಕೊಟ್ಲ? ಅಯ್ಯಯ್ಯ ಅದಕ್ಕೆ ಹಾಕ್ಕೊಡ್ಲಾರ್ದಂಗೆ ಇರ್ತಾಳನ. ಸುಮ್ಮನೆ ಇರವ, ದಾಸಿ ಹಾಕ್ಕೊಟ್ರು ತಿಂದೆ ನಾನು. ಹೌದನ? ಚಲೋ ಹತ್ತುಗ. ಪಲ್ಯ ಆಲೂಗಡ್ಡಿ ಮಾಡಂತ ಹೇಳೀನಿ, ಆ ಉಳ್ಳಾಗಡ್ಡಿ ಮಾಡಿ ಕುಂತಾಳತ್ತಾಗ. ನಮ್ಗೆ ಆಲೂಗಡ್ಡಿ ಪಲ್ಯ ಇಲ್ಲ ಅಂದ್ರೆ ದಾಸಿ ತಿನ್ನಕ್ಕೆ ಮನ್ಸಾಗೋದಿಲ್ಲ. ಮಾಡೋದ ತಿಂಗಳದಾಗ ಒಂದ್ಸಲ 2 ಸಲ ಯಾವಾಗಾರ ಮಾಡಿರ್ತಾಳ. ಅವಾಗ ಒಂದು ನೆಟ್ಟಗೆ ಚಟ್ನಿ ಪಲ್ಯ ಮಾಡಂಗಿಲ್ಲ ಅದಕ್ಕೆ. ಉಳ್ಳಾಗಡ್ಡಿ ಪಲ್ಯನೂ ಚಲೋ ಆಗಿತ್ತಲ್ವ? ಕಡ್ಲಿ ಇಟ್ಟದು ಬಿಟ್ಟು ಒಳ್ಳೆ ಏನದ ಒಂಥರ ಕಡ್ಲಿಬೇಳೆ ಉದ್ದಿನ ಬೇಳೆ ಎಲ್ಲ ಹಾಕಿ ಭಾಳ ರುಚಿಯಾಗಿತ್ತು ಬಿಡು ಉಳ್ಳಾಗಡ್ಡಿ ಪಲ್ಯನ. ನಂಗೆ ಹೋತವ ದಾಸಿ ಮ್ಯಾಗ ಒಂಚೂರು ಕಡ್ಲಿ ಚಟ್ನಿನ ಉದುರಿಸ್ಕೊಟ್ಟಿದ್ರ, ಶೇಂಗಾ ಚಟ್ನಿ, ಹಾಗಾಗಿ ಹೋತ್ ರುಚಿಯಾಗಿತ್ತು. ಏನು ಹೋತ ಏನೋ ನಮ್ಗೆ ಆಲೂಗಡ್ಡಿ ಪಲ್ಯ ಇದ್ರೆ ದಾಸಿ ತಿಂದಂಗೆ ಆಗೋದು. ಭಾಳ ದಿನ ಆತ ನಾನು ಹುಬ್ಬಳ್ಳಿ ಪ್ಯಾಟಿಗೆ ಹೋಗಿಲ್ಲ, ಪ್ಯಾಟಿ ಕಂಡಿಲ್ಲ, ದಾಸಿ ತಿಂದಿಲ್ಲ. ಅವಾಗೆಲ್ಲ ನಿಮ್ಮ ಅಪ್ಪಿದ್ನಲ್ಲ, ನಾವು ಒಂಥರ ಸಂತಿಗೆ ನಾವೆಲ್ಲ ಹೊಕ್ಕಿದ್ದಿಲ್ಲ ಬಿಡು, ನಿಮ್ಮ ಅಪ್ಪನೇ ಹೊಕ್ಕಿದ್ದಿದ್ದು. ಅವಾಗೆಲ್ಲ ಸಂತಿಗೆ ಹೋದ್ರೆ ಅದೊಂದು ಬರೋ ಹೊತ್ತಿನಾಗ ಚುಮ್ಮರಿ ಕಾರ್ದಾಣಿ ಬೆಂಡು ಬುತ್ತಸ ಇವೆಲ್ಲ ಇರೋದೇ ಇವು. ಚುಮ್ಮರಿ ಕಾರ್ದಾಣಿ ವಾರಕ್ಕೊಮ್ಮೆ ಸಂತಿಗೆ ಹೋದ್ರೆ ಅವು ಇರೋದ ನೋಡಿ ಮನ್ಯಾಗ. ಅವು ಆಮೇಲೆ ದಾಸಿ ಕಟ್ಟಿಸ್ಕೊಂಬರ್ತಿದ್ದ ನಿಮ್ಮ ಅಪ್ಪ. ಅವಾಗೆಲ್ಲ ಚೊಕ್ಕ ತಿಂದೇವಿ. ಈಗೆಲ್ಲ ಎಲ್ಲೋಕ್ಕಿ ಹೇಳು. ಅವಾಗೆಲ್ಲ ಹಳ್ಳ್ಯಾಗ ವಾರಕ್ಕೊಮ್ಮೆ ಮನ್ಯಾಗ ಅಪ್ಪಗಳು ಯಾರು ಅಜ್ಜಗಳದ ಸಂತಿಗೆ ಹೋಗಿದ್ರ ಹುಬ್ಬಳ್ಳಿ ಪ್ಯಾಟಿಗೆ ಬರೋದು. ಬಂದ್ರೆ ಅವತ್ತು ಸಂತಿ ದಿನ ಮಸ್ತ್ ಚುಮ್ಮರಿ ಕಾರ್ದಾಣಿ ತಂದು ಮಿರ್ಚಿ ಕಟ್ಟಿಸ್ಕೊಂಬಂದ್ಬಿಟ್ರೆ ದೊಡ್ಡ ಸಡಗ್ರ ಅವಾಗೆಲ್ಲ. ಈಗೆಲ್ಲ ಎಲ್ಲಿ ಅವಕ್ಕೂ ಬೆಲೆ ಇಲ್ದಂಗೆ ಆಗೈತಿ. ತರಾರು ಅವನ್ನೆಲ್ಲ ತಿನ್ನೋದು. ಮನ್ಯಾಗ ಹೆಚ್ಚಾಗಿ ತಿಂಡಿ ತಿನ್ಸಿಗೆ ಬೆಲೆನೇ ಇಲ್ದಂಗೆ ಆಗ್ಬಿಟ್ಟತಿ. ಈಗಂತೂ ಹೆಚ್ಚಾಗ್ಬಿಟ್ಟತಿ ಎಲ್ಲ. ಹೌದೌದು. ಅವಾಗ ನಮ್ಮ ಅಪ್ಪ ತೊಗೊಂಬರ್ತಿದ್ರಲ್ಲ ಅದಕ್ಕೆಮ್ಮ, ಏನು ಹೇಳಿ ಅದನ್ನು ತಿನ್ನಾಕಂತಾನೆ ಕಾಯ್ತಿರ್ತಿದ್ವಿ ನಾನು ಅಣ್ಣ ಇಬ್ಬರು ಸಣ್ಣರಿದ್ದಾಗ. ಅಲ್ಲಿಂದ ಅಪ್ಪ ಇದು ಚುಮ್ಮರಿ ಕಾರ್ದಾಣಿ ಮಿರ್ಚಿ ಬಜ್ಜಿ ಆಮ್ಯಾಗ ಏನದು ಇಡ್ಲಿ ದಾಸಿ ಹಿಂಗೆ ಕಟ್ಟಿಸ್ಕೊಂಬರವ. ವಾರಕ್ಕೊಮ್ಮೆ ಸಂತಿ ಅಂದರೆ ಹೊಲ್ದಾಗ ಬೆಳೆದಿದ್ವು. ಅವತ್ತೇನು ಮಾಡ್ತಿದ್ರು, ಬೆಳಗ್ಗೆ ನಸಿಕ್ನಾಗ 4 ಗಂಟೆಗೆ ಹೋಗಿದ್ರು. ಬೆಳಗ್ಗೆ ನಸಿಕ್ನಾಗ 4 ಗಂಟೆಗೆ ಗಾಡಿ ಮಾಡ್ಕೊಂಡು ಹೋಗಿ ಬದ್ನಿಕಾಯಿ ಒಂದು 5-6 ಬುಟ್ಟಿ, ಮೆಣಸಿಕಾಯಿ, ಟಮಾಟಿ ಇವೆಲ್ಲ ಟಾಟಾಚಾಗ ಹಾಕೊಂಡೋಗಿ APMCಗೆ ಹಾಕಿ ಮಾರದಿದ್ರು ಕುಂತು ಮಾರಿ ಮುಗಿಸ್ಕೊಂಡು ಸಂಜೆ ಮಠ ಅಂದ್ರೆ ಮನೆಗೆ ಬರೋ ಅಷ್ಟೊತ್ತಿಗೆ ಇವೆಲ್ಲ ಮನೆಗೆ ಅಪ್ಪ ಯಾವಾಗ ಬರ್ತಾನಂತೆ ಬಸ್ಸಿನ ಬಿಡ್ದಾಗ ಕಾಯ್ತಿರ್ತಿದ್ವಿ. ಯಾಕೆ ಹೋಗೋ ಹೊತ್ನಾಗ ಗಾಡಿಯಾಗ ಹೋದ್ರೆ ಬರತ್ನಾಗ ಮತ್ತೆ ಬಸ್ಸಿಗೆ ಬರ್ತಿದ್ನಲ್ಲ, ಹಂಗಾಗಿ ಕಾಯ್ಕೋಂತ ಕೂತಿರ್ತಿದ್ವಿ. ಅಲ್ಲಿ ಬಸ್ ಸ್ಟ್ಯಾಂಡಿಂದಾನೆ ಅಪ್ಪನ ಕೈಯನ್ ಚೀಲ ನೋಡಿ ತೊಗೊಂಡು ಓಡಿ ಬರೋದು. ಆವಾಗಿನ ದಿನಗಳೇ ಒಂಥರ ದಿನಗಳು. ಈಗವೆಲ್ಲ ಎಲ್ಲದಾವ ಅತಿಗಮ್ಮ. ಈಗಿನ ಮಕ್ಕಳಿಗೆ ಮಾತೆತ್ತಿದ್ರೆ ಚಾಕ್ಲೇಟ್ ಅಂತೆ, ಕುರ್ಕುರೆ ಅಂತೆ, ದಾಸೆ ಅಂತೆ, ಹೋಟೆಲ್ನಾಗ ತಿಂಗಳಿಗೆ ಒಂದು 7-8 ಸಲ ಊಟ ಅಂತೆ. ಯಾವ ಏನು ಮನ್ಯಾಗೂ TV ಎಲ್ಲ ಸಾಯ ಸುದ್ದ ಸಿಕ್ಕಿಬಿಡ್ತತೆ. ಯಾವಕ್ಕೂ ಉದ್ರೇಕನೂ ಪಡೋದಿಲ್ಲ, ಉತ್ಸಾಹನೂ ಇರೋದಿಲ್ಲ ಅವಕ್ಕೆ. ಯಾಕಂದ್ರೆ ಎಲ್ಲ ತರ್ತಾರೆ ಬಿಡು, ಮಾಡ್ತಾರೆ ಬಿಡು, ಕೊಡ್ತಾರೆ ಬಿಡು, ಏನು ತಿನ್ಲಾರ್ದು ಬದುಕನ ಅನ್ನಂಗೆ ಅವಕ್ಕೆ. ಹಂಗೆ ಅವೆಲ್ಲ ಒಂಥರ ಬಂಗಾರದ ಜೀವನದ ದಿನಗಳು ಅಂತಾರಲ್ಲ ಆ ಟೈಪ್. ಹೌದು. ಆದರೆ ನಾವು ಮದುವೆ ಆಗುತ್ತಿದ್ದಂಗೆ ಒಂದು ನಮ್ಮ ಅತ್ತಿಗೆಮ್ಮ ಮನೆಗೆ ಬಂದು ಒಂದೇ ವರ್ಷನೇ ನಮ್ಮಪ್ಪ ಮೊದಲ ತೀರ್ಕೊಂಡ್ರ. ಒಂದೇ ವರ್ಷ ಇಲ್ಲ ನಮ್ಮಪ್ಪ ಅಲ್ಲ, ಫಸ್ಟು ನಮ್ಮವ್ವ ತೀರ್ಕೊಂಡಿದ್ದು. ಮದುವೆಯಾಗಿ ಬಂದು ಒಂದು ವರ್ಷಕ್ಕೆ ತೀರ್ಕೊಂಡ್ಮೇಲೆ ನಮ್ಮಪ್ಪ ಒಬ್ಬಂಟಿ ಆದಂಗೆ ಆಗ್ಬಿಡ್ತಲ್ಲ. ಅದು ಒಂಥರ ಹೆಂಡತಿ ಸತ್ತ ಮೇಲೆ ಏನನ್ನು ಈಗಿನ ನೀನು ರಕ್ಷಣೆ. ಗಂಡ ಸತ್ತ ಮೇಲೆ ಹೆಂಡತಿ ಜೀವನ ಹೆಂಗಂಗೋ ಮಾಡಿಬಿಡ್ತಾಳ. ಆದರೆ ಹೆಂಡತಿ ಸತ್ತ ಮೇಲೆ ಗಂಡಗೆ ಜೀವನ ಮಾಡೋದೈತಲ್ಲ ಭಾಳ ಕಷ್ಟನೇ. ಅವಕ್ಕೆ ಏನಪ್ಪ ಒಂಥರ ಜೀವನದ ಉತ್ಸಾಹನೂ ಕಳ್ಕೊತಾರ. ಜೀವನನೇ ಒಂಥರ ಆಧಾರ ಅನ್ನೋದೇ ಹೋಗ್ಬಿಡ್ತೈತೆ. ಅವ್ರು ಒಂಥರ ಭಾಳ ಚಿಂತೆ ಮಾಡ್ತಾವ ಪಾಪ. ಅವಕ್ಕೊಂಥರ ಜೀವನನೇ ಕಳ್ಕೊಂಡಂಗಾಗಿ ನಮ್ಮಪ್ಪನೂ ಹಂಗೆ ಒಂದೇ ಕುಂತು ಚಿಂತೆ ಮಾಡಿ ಹಾಗೆ ಒಂದು 6 ತಿಂಗಳದಾಗೆ ನಮ್ಮಪ್ಪ ತೀರ್ಕೊಂಡಿದ್ದು. ಅಯ್ಯೋ ಈಕಿನ ಮದುವೆ ಮಾಡ್ಕೊಂಡು ಬಂದ ಮೇಲೆ ತೀರ್ಕೊಂಡ್ರ. ಆಮೇಲೆ ಈಕಿ ಬಾಣೆತನ ಎಲ್ಲಿ 1 ತಿಂಗಳು ಇರಲಿಲ್ಲ ಬಾಣೆತನಕ್ಕೆ. ಅಲ್ಲೆಲ್ಲ ಕಿಟ್ಕೋಬೇಕಲ್ಲ, ಸುಪ್ನಾತಿ, ಊರು ಸುಪ್ನಾತಿ, ಕುದ್ಲಿಗೇಡಿ ಹಡಿಬಿಟ್ಟು. ಅಯ್ಯ ಪಾಪ ಬಾಣೆತನ ನೆಟ್ಟಗೆ ಮಾಡಕ್ಕೆ ಬಿಟ್ಟಿಲ್ಲ ನನ್ನ ಸೊಸಿದು. ನಾನು ಹೋಗಿದ್ದೆ ಈಕಿ ಮಾಡೋ ಆಟಕ್ಕೆ ನಾ ಏನು ಮಾಡಿಬಿಟ್ಟೆ, ನನ್ನ ಸೊಸಿ ಕಳಿಸ್ ಮೊದಲು. ನಾನು ಕೈ ಕಾಲಿನೂ ಗಟ್ಟದಾವು, ಬಾಣೆತನ ನಾನು ಮಾಡ್ತೇನೆ ಅಂತೇಳಿ ನಮ್ಮ ಪಾರ್ವತಿದು ಲಕ್ಷ್ಮಿದು ಬಾಣೆತನ ನಾನೇ ಮಾಡಿದೆ. ಎಲ್ಲ ಇಟ್ಕೊಳ್ಳು ಇದು ಮಾಡುವಳು. ಅಯ್ಯೋ ನಮ್ಗೇನು ಹರ್ಕತ್ ಬಿದ್ದತ್ತೆ, ನನಗಾಗಲ್ಲ ಮಾಡಾಕ. ಅಯ್ಯೋ ಇಲ್ಲಿ ಬಂದು ಕೂತು ಬಿಟ್ರೆ ಹೆಂಗೆ? ಮತ್ತೆ ಬಸರಣ್ಣ ಮಕ್ಕಳು ಹಡದಿಂದ ಅವ್ರ ಮನೆಗೆ ಹೋಗ್ಲಾರ್ದ ಏನು ಗಂಡ ಮನೆಗೆ ಇರ್ತಾರ? ನಾನು ಆಕಿ ಹೊಲಸು ಗುಣ ನೋಡಿದ್ನಲ್ಲ, ನಾನು ಸೊಸಿನ ಕರ್ಕೊಂಬಂದು ಬಾಣೆತನ ನಾನೇ ಮಾಡೀನಿ. ಕೇಳ್ಬೇಕಾರಕಿನ್. ಹೌದು, ಅತ್ತಿಯರು ಸುಳ್ಳು ಅನ್ಬಾರ್ದು. ಈಗೇನೋ ಸ್ವಲ್ಪ ಕಿವಿ ಕೇಳಲ್ಲ, ಯಾವಾಗಾರ ಒಮ್ಮೊಮ್ಮೆ ಒದರಾಡ್ತಿರ್ತಾರೆ, ಏನಾರ ಒಂದು ಅಂತಾರ ಅನ್ನೋದು ಬಿಟ್ಟರೆ ಪಾಪ ಅವ್ರು ನನ್ನ ಹಡ ತಾಯಿಗಿಂತ ಹೆಚ್ಚಾಗಿ ನೋಡ್ಕೊಂಡಾರಪ್ಪ. ಸುಳ್ಳಲ್ಲ, ಖರೇನ. ನಾನು ಅದು ಏನು ಪುಣ್ಯ ಮಾಡಿದ್ನಿ, ಇಂಥ ಗಂಡ ಇಂಥ ಅತ್ತಿ ಸಿಗಾಕ. ಎಲ್ಲ ನಮ್ಮ ತಂದೆ ತಾಯಿ ಪುಣ್ಯನೇ, ಮತ್ತು ನಂದೆಲ್ಲ ಎಲ್ಲಿ ಬರ್ಬೇಕು. ಹೌದು, ನಂದು ಹಾಗೆ ಆತತಿಯಮ್ಮ. ಇವರು ಆವಾಗೇ ಸ್ವಲ್ಪ ದಿನಕ್ಕೆ ನನ್ನ ಮಗಳು ಹುಟ್ಟಿದ್ಮೇಲೆ ಸ್ವಲ್ಪ ದಿನಕ್ಕೆ ಬಿಟ್ಟು ಹೋಗ್ಬಿಟ್ರೆ. ಆವಾಗಿಂದ ನನ್ನ ಮಗಳ ಲಗ್ನ ಆಗೋವರೆಗೂ ಜೀವನ ಅದು ಹೆಂಗೆ ಕಳೆದಿನೋ ಅದು ದೇವರಿಗೆ ಗೊತ್ತು. ಈ ಕೆಟ್ಟ ಹೊಲಸು ಗಂಡ್ಮಕ್ಳು ಕಣ್ಣಿಗೆ ಒಂದು ಬೀಳ್ತೇವೆ, ಅವು ಮಾತಾಡೋ ಮಾತು ಇವೆಲ್ಲ ಸಹಿಸ್ಕೊಂಡು ಅದು ಹೆಂಗೆ ಜೀವನ ಕಳೆದೇನೆ ದೇವರಿಗೆ ಗೊತ್ತವ. ಇವತ್ತಾಗ ಎಷ್ಟು ಸಲ ನೆನೆಸ್ಕೊಂಡಿನಿ, ತಪ್ಪು ಮಾಡಿದೆ. ನಾನು ನಮ್ಮವ್ವ ಹೇಳಿದ ಹುಡುಗನ ಮದುವೆ ಮಾಡ್ಕೋಬೇಕಿತ್ತು, ಬಿಟ್ಕೊಟ್ಟು ಇವ್ನು ಹಿಂದೆ ಬಂದು ದೊಡ್ಡ ತಪ್ಪು ಮಾಡಿದೆ. ಯಾಕೆ ಹಿಂಗೆ ಮಾಡಿದೆ ನಾನು ಅಂತೇಳಿ ಭಾಳ ನೊಂದ್ಕೊಂಡೆ. ಬಂದೆ 1-2 ಸಲ. ನಮ್ಮವ್ವ ಹಠ ಅಂದರೆ ಹಠ, ಒಳಗೆ ಬಿಟ್ಕೊಳ್ಳಿಲ್ಲ. ಏನು ಮಾಡ್ತೀರಿ, ಏನೋ ದೇವ್ರದಿಂದ ಈಗ ಮನಸ್ಸು ಕರಗಿ ಕ್ಷಮಿಸಿ ಮಾತಾಡ್ತಾ ಇದ್ದಾಳೆ ಅಷ್ಟೆ. ಒಟ್ಟು
ನನ್ನ ಮಗಳಿಗೆ ಒಂದು ಅಜ್ಜ ಅಮ್ಮನ ಪ್ರೀತಿ ಅನ್ನೋದೇ ಸಿಗಲೇ ಇಲ್ಲ. ಬೇಜಾರು ಮಾಡ್ಕೋಬೇಡ. ನಿಮ್ಮಪ್ಪ ನೀ ಹಂಗೆ ಮಾಡಿದೆಲ್ಲ ಭಾಳ ನೊಂದ್ಕೊಂಡ್ಬಿಟ್ಟ ಮನಸ್ಸಿಗೆ. ನೊಂದ್ಕೊಂಡೆ ಅಲ್ಲನ ಅವ್ರು ಕಣ್ಣು ಮುಚ್ಕೊಂಡಿದ್ದು. ಅದೊಂದು ಭಾಳ ಬೇಜಾರಿತ್ತು ನನಗೆ. ಭಾಳ ಬೇಜಾರಂದರೆ ಒಂಥರ ಮನಸ್ಸಿಗೆ ದುಃಖ ಆಗ್ಬಿಟ್ಟಿತ್ತು. ಈಕಿನಿಂದನೇ ನನ್ನ ಗಂಡ ಇದಾಗ್ಬಿಟ್ಟ ಅಂತೇಳಿ. ಅದೊಂದು ನನಗೆ ಹಂಗಾಗಿ ನಿನ್ನ ಕ್ಷಮಿಸಕ್ಕೆ ನನಗೆ ಇಷ್ಟನೇ ಆಗಿದ್ದಿಲ್ಲ. ಹೋಗಲಿ ಬಿಡ, ಬೇಜಾರು ಮಾಡ್ಕೋಬೇಡ. ಏನು ಹೋಗಲಿ ಬಿಡ, ಎಲ್ಲ ಒಂದು ಕೈಗಟ್ಟನೆ ಮುಗಿದೋತಲ್ಲ. ಈಗ ಮತ್ತೆ ಇಲ್ಲಿ ಬಂದೆಲ್ಲ ಅದೇ ಒಂದು ಖುಷಿವ, ಮತ್ತೇನಿಲ್ಲ. ಯಾರಪ್ಪ ಫೋನ್ ಹಚ್ಚಿದ್ರು? ಯಾರು? ಇದು ಯಾವ ನಂಬರ್ ಇದು? ನೋಡತ್ತೆ. ಹಲೋ, ಯಾರು? ಕಾಂತಕ್ಕರೆ, ನಾನು ಪಾರ್ವತಿ. ಅಯ್ಯೋ ಪರಕ್ಕರ, ಏನು ಅನ್ಕೋಬೇಡ್ರಿಪ್ಪ. ಇದು ಇಂಗ್ಲೀಷ್ನಾಗ ಸೇವ್ ಮಾಡಾಳಿಕಿ ನನ್ನ ಮಗಳು, ಹಂಗಾಗಿ ನನಗೆ ಹೆಸರು ಗೊತ್ತಾಗಲಿಲ್ಲ. ನನಗೆ ಕನ್ನಡದಾಗ ಆದ್ರೆ ನಂಗೆ ಗೊತ್ತಾಕತ್ರಿ. ಇದು ಇಂಗ್ಲೀಷ್ನಾಗ ಸೇವ್ ಮಾಡ್ಯಾಳ, ನಂಗೆ ಅದು ಗೊತ್ತೇ ಆಗವಲ್ತು. ಹೇಳ್ರಿ, ಹೆಂಗದಿರಿ? ಆರಾಮದಿರಿ? ಹುಡುಗರು ಹೆಂಗದಾವು? ನನ್ನ ಮಗಳು ಹೆಂಗದ? ಹಳ ಹೆಂಗದಾನ? ಹಂಗೆ ಇವರು ನಿಮ್ಮ ಯಜಮಾನ್ರು ಹೆಂಗದಾರ? ಯೋ ಉಸಲ್ ಬಿಡ್ರಿ. ಎಲ್ಲಿ ಬಿಡ್ರಿ, ನನಗೂ ಇಂಗ್ಲೀಷ್ನಾಗ ಸೇವ್ ಮಾಡಿದ್ರೆ ಗೊತ್ತಾಗಲ್ರಿ. ಹಂಗಾಗಿ ನನ್ನ ಮಗಳಿಗೆ ಏನಂತೇನು ಗೊತ್ತೇನ, ಕನ್ನಡದಾಗ ಸೇವ್ ಮಾಡವ, ನೀನು ಇಂಗ್ಲೀಷ್ನಾಗೆಲ್ಲ ಇದು ಮಾಡಕ್ಕೆ ಹೋಗ್ಬೇಡ ಅಂತೇಳಿ ಅಂತೀನಿ. ಹಾಡ್ಕೊಂಡು ನಗ್ತಾವು, ನಕ್ರ ನಗುವಲ್ವ ಕತ್ತಾಗ ಅಂತೇಳಿ ಕನ್ನಡದಾಗ ಸೇವ್ ಮಾಡಿಸ್ಕೊತೀನಿ. ಅದೇ ಹಂಗಾಗಿ ಈಗ ಅದು ಬಿಡ್ರಿ ಹೋಲತ್ತಾಗ. ಇದು ಇದು ದಾಂಡೇಲಿಗೆ ನಾಳೆ ನಾನು ನಮ್ಮ ಮನೆಯವರು ಮತ್ತು ಇದು ಏನದು ನಮ್ಮ ಅತ್ತಿಗೆಮ್ಮ ಇದು ಹೊಂಟೇವ್ರಿ. ಅರವಿಂದ ಇಷ್ಟು ಮಂದಿ ಹೊಂಟೇವಿ. ಸೀಟ್ ಇನ್ನ ಖಾಲಿ ಅದಾವ. ಹೆಂಗಿದ್ರು ಇದು ಕಾರ್ತಿಕ್ ಅಲ್ರಿ, ಹಂಗಾಗಿ ಒಂಚೂರು ಹೋಗಿ ಉಳಿ ಬಸವಣ್ಣಗೆ ಕಾರ್ತಿಕ್ ಹಚ್ಚಿ ಬಂದ್ರಾತು ಅಂತ. ಅದಕ್ಕೆ ಮನ್ಯಾಗ 3 ಮೊಮ್ಮಕ್ಕಳು ಒಂದು ಹುಟ್ಟಿದ್ವು. ಕಾರ್ತಿಕ್ ಹಚ್ಚಿ ಬಂದ್ರೆ ಒಂದು ಚಲೋ ಆಕತ್ತಲ್ಲ ಅಂತೇಳಿ ಹೊಂಟಿದ್ವಿ. ಮತ್ತು ನೀವು ಬರ್ರಿ, ಜೊತೆಗೆ ಅತ್ತೆ ನಿಮ್ಮ ಅಮ್ಮರನ್ನು ಕರ್ಕೊಂಡು ಬರ್ರಿ, ಉಳಿಗೆ ಹೋಗಿ ಬರೋಣಂತೆ. ಹೌದಾ? ನಾನು ಉಳಿ ಬಸವಣ್ಣಗೆ ಬರ್ಬೇಕು ಅನ್ಕೊಂಡಿದ್ದೆ. ಅಲ್ಲ ಅಂದರೆ ನಮ್ಮ ದ್ರಾಕ್ಷಾಯಣಿನೂ ಬಂದಿದ್ಲ. ಅಕ್ಕ ನಮ್ಮ ಮನೆಯಾಗ ಇರ್ತೀನಿ ಆರಾಮಾಗಿ. ನಾನು ಬರಲ್ಲ. ಆಕಿ ನಮ್ಮ ಬೀಗ್ತಿರ್ತಾಳ, ನಂಗಲ್ಲಿ ಬರೋಕೆ ಇಷ್ಟ ಆಗಲ್ಲ. ಅವ್ರು ಅಲ್ರಂತ ಬರೋವಲ್ರಂತೆ. ಇದು ಸೀಟ್ ಇದಾವ ಅಂತೀರಿ. ನಾನು ಹೋಗ್ಬೇಕು ಅನ್ಕೊಂಡಿದ್ದೆ. ಚಲೋ ಆತ. ತಗೋರಿ, ಹಂಗಾರೆ ನಾ ಬರ್ತೇನೆ. ಹಂಗಾರೆ ದೌಡ್ ಹೊತ್ತುಂಟ್ಲೆ ಒಂಚೂರು ಬಸ್ ಹತ್ತಿ ದೌಡ್ ಬಂದ್ಬಿಡ್ರಿ. ಅಮ್ಮರಿಗೆ ಹೇಳ್ರಿ. ಹಾಗೆ ಇವರು ಗಿರ್ಜಾಕರ್ಗೆ ಕರೀರಿ. ಅವ್ರ ನಂಬರ್ ನನ್ನ ಕಡೆ ಇಲ್ಲ, ಬೇಕಾದ್ರೆ ಫೋನ್ ನಂಬರ್ ಕೊಡ್ರಿ, ಹಚ್ಚಿ ಹೇಳ್ತಾನಂತ. ಅದಕ್ಕೇನಿಲ್ಲ. ಮತ್ತು ನನಗೆ ಹೇಳಲಿಲ್ಲ, ಅಲ್ಲೇ ಅವ್ರ ಮುಂದೆ ಹೇಳ್ಯಾರ ಅನ್ನಂಗೆ ಆದಿತ್ತಂತ. ನೀವು ಅದೆಲ್ಲ ಏನು ತಲೆ ಕೆಡ್ಸ್ಕೊಬಿಡ್ರಿ. ನಮ್ಮ ಗಿರ್ಜಾ ಎದ್ರಾಗೂ ಕೊನಕ್ಕೆ ತೆಗಿಬೇಕು, ಮಾಡಬೇಕು, ಹಿಂಗೆ ಇಟ್ಟಿಟ್ಕ ಎಲ್ಲ ಜಗಳ ಮಾಡಬೇಕು ಅನ್ನೋಂಥ ಹೆಣ್ಮಗಳೇ ಅಲ್ಲಕ್ಕೆ. ನೀವು ತಲೆ ಕೆಡಿಸ್ಕೊಬೇಡ್ರಿ. ನಂಗೆ ಹೇಳಿರಲ್ಲ ಸೀಟ್ ಐತೆ ಅಂತೀರಿ. ಮತ್ತು ನನಗೆ ನಮ್ಮ ಗಿರ್ಜಾಗೂ ಹೇಳ್ತೇನೆ ತಗೋರಿ, ಆಕಿನೂ ಕರ್ಕೊಂಡು ಬರ್ತೇನಂತ. ಅದೇ ಅನ್ಕೊಂಡೆ ನೀವು ಬರ್ತೀರಾ ಇಲ್ಲ ಅಂತ ಮಾಡಿದ್ದೆ. ನನಗೂ ಕೆಟ್ಟ ಬೇಸರಕೈತ್ರಿ. ನೀವಿದ್ರೆ ಸಹಿ. ಸರಿ ಬರ್ರಿ. ಮತ್ತು ಹಂಗಾರೆ ತಪ್ಪಿಸ್ಬೇಡ್ರಿ. ಪಾರ್ವತಿನ ಕರಿಬೇಕಂದೆ. ಇದು ಏನಕ್ಕೈತೆ ಅಂದರೆ ವಿಪರೀತ ಚಳಿ. ಹುಡುಗರು ಒಂದು 3 ಇನ್ನೂ ಭಾಳ ಸಣ್ಣ ಹೋದಾವು. ಮುಂದೆ ವರ್ಷಬೇಕಾದ್ರೆ ಗಂಡ ಐತಿ ಆರಾಮಾಗಿ ಹೋಗಿ ಬರೋಲ್ಲ ಜೊತೆಗೆ ನಾವು ಹೋದ್ರಾತ. ಈ ವರ್ಷ ಬೇಡ ಅಂತ. ಇದು ಈ ದಾಂಡೇಲಿ ಅದು ಈ ಚಳಿಗಾಲದಾಗ ಭಾರಿ ಚಳಿ ರೀ, ಅಲ್ಲಿ ಇರೋಕ್ಕಾಗಲ್ಲ. ಬರೋದು ಮತ್ತೆ ಕತ್ಲಕತ್ತಲ್ಲ. ಹೌದೌದೌದು. ಅಣ್ಣರು ಬರ್ತಾರನ್ನ, ಅವ್ರಿಗೂ ಹೇಳ್ರಿ, ಆಕೈತಿ ಹಂಗೆ ಹೋಗ್ಬೋದು. ಬರ್ಲಿ, ಬಂದಿನ ಕೇಳ್ತೀನಿ ರೀ, ಕೇಳಿ ಹೇಳ್ತೇನೆ. ಸರಿ ಆಯ್ತು ನಡೀತಿತ್ತು ರೀ. ಯಾರು ಬರ್ತೀರಿ ಬರ್ರಿ, ಒಟ್ಟು ಬರ್ರಿ. ತಪ್ಪಿಸ್ಬೇಡ್ರಿ. ಬೆಳಗ್ಗೆ ಹೊತ್ತುಂಟ್ಲೆ ಬಸ್ ಹತ್ತು ಬಂದುಬಿಡ್ರಿ. ಸರಿ, ನಾ ಕೆಲಸ ಆಗ್ಯಾವಲ್ರಿ. ಇವರು ದ್ರಾಕ್ಷಣಕರನ್ನು ಕೇಳಿದೆ ಅಂತ ಹೇಳ್ರಿ. ಇಡ್ತೀನಿ, ಫೋನ್ ಇಡ್ತೀನಿ. ಆಯ್ತು. ಅಲ್ಲ, ಉಳಿವಿಗೆ ನಾನು ಹೇಳಿಲ್ಲ ಬರ್ತೀವಿ ಅಂದ್ಬಿಟ್ಟಿಲ್ಲ ನೀನು. ಉಳಿಗೆ ಉಂಟಿಯಾ? ಅನ್ನೋಬೇಕಿನೇ ಕರ್ದಿಲ್ಲ ಅತ್ತಿ. ನೀವು ಬರ್ಬೇಕಂತೆ, ಗಿರ್ಜಾ ಕರ್ಕೊಂಬರ್ಬೇಕಂತೆ. ಗಿರ್ಜಿನೂ ನಮ್ಮ ಮನೆಯವರಿಗೆ ಬರ್ತಾರನ ಅಂತ ಅಂದ್ರವ್ರು. ದಾಕ್ಷಾಯಣಿ, ನೀನು ಯಾಕೆ ಒಲ್ಲಂಡೆ? ಬಾ, ಏನಾಗಲ್ಲ, ಹೋಗಿ ಬರೋಣ. ವಲ್ಲವ, ಆಕಿ ಇದ್ದಲ್ಲಿ ತಿಂಡೆ ಭಾಳ ಹಾಕಿದು. ಆಕಿ ತಿಂಡಿ ಕೇಳೋಕ್ಕಾಗಂಗಿಲ್ಲ ನನಗತ್ತಾಗ. ನಂಗೆ ಟೆನ್ಷನ್ ನೆಮ್ಮದಿ ಇಲ್ದಂಗೆ ಅತ್ತಾಗ. ನನ್ನ ಮಗ ಗುದ್ದಾಡ್ತಾನೆ ಬಿಡ ಹೋಲತ್ತಾಗ. ಹಾಗಾಗಿ ನಾವು ಅಲ್ಲಂದೆ ನೆಮ್ಮದಿಯಾಗಿರ್ತೇನೆ ಅತ್ತಾಗಿಲ್ಲೇ. ನೀವು ಹೋಗಿ ಬರ್ರಿ. ಹೌದೌದು. ಆ ಹೆಣ್ಮಗಳು ಬಾಯಿಗೆ ಒಂದು ಕಡಿವಾಣಿ ಇಲ್ಲ ನೋಡತ್ತಾಗ. ಏನು ಮಾಡೋಕ್ಕಾಕತಿ? ಸುಮ್ಮನೆ ಆಕೆ ಏನಾರು ಒಂದು ಕಸಗಸಗನ ಮಾತಾಡಿದ್ರೆ ಪಾಟೀಲ್ ಅಣ್ಣರಿಗೆ ಬೇಜಾರಕ್ಕೆ ಅನ್ನೋದು. ಸುಮ್ಮನೆ ಇರೋದಷ್ಟೇ. ಹೋಗ್ಲಿ ಬಿಡು. ಅದ್ರ ವಿಚಾರ ಮಾತಾಡಿದ್ರೆ ಮತ್ತೆ ನನ್ನ ಪಿತ್ನೆಟ್ಟಿಗೆ ಇರ್ತತಿ. ಸರಿ, ಹಂಗಾರೆ ನೀವು ಅಲ್ಲಿ ಹಂಗಾರೆ ಆಯ್ತು. ಹಂಗಾರೆ ಚಲೋ ಆಯ್ತು. ಇವ್ರು ನಿಮ್ಮ ಅಣ್ಣ ಇವರು ಯಾರು ಅಣ್ಣ ಬರ್ತಾನೆ ಏನಕ್ಕೆ ಕೇಳ್ತೇನೆ. ಬರಲ್ಲ ಅಂತಂದ್ರೆ ಮತ್ತೆ ನಾವು ಇಷ್ಟು ಮಂದಿ ಹೋಗಿ ಬರ್ತೀವಿ. ನನಗೂ ಹೋಗ್ಬೇಕು ಎಲ್ಲಾರ ಹೋಗಿ ಬರ್ಬೇಕು 4 ದಿನ ಅಂತ ಭಾಳ ಅನಿಸ್ತೈತೆ. 4 ದಿನ ಎಲ್ಲಕತಿ ಈ ಸಂಸಾರ ಜಂಜಾಟ ಬಿಟ್ಟು. ಹೌದಿಲ್ಲ? ಹೋಲತ್ತ ಉಳಿ ಬಸವಣ್ಣಗಾರ ಒಂದು ಹೋಗಿ ಕಾರ್ತಿಕಾಚಾರ ಬರ್ತೇನತ್ತಾಗ. ನಾನು ನನ್ನ ಮಗಳು ಮನ್ಯಾಗ ಉಳ್ಕೊಂತಾಳ. ಅವ ಆರಾಮ್ ಇರ್ತೇನೆ ತಗೋ. ಯಾಕೆ ತಲೆ ಕೆಡ್ಸ್ಕೊಂತೀನಿ? ಬಾ ಜೊತೆಗೆ. ಇನ್ನು ಯಾವಾಗ ಹೋಗಿ ಬರೋಗು. ಆಯ್ತು ತಗೋರ. ನಮ್ಮ ಲಕ್ಷ್ಮಿ ಲಗ್ನ ಒಂದು ಚಲೋ ಆಗಲಿ ಅಂತೇಳಿ ಬೇಡ್ಕೊಂಡು ಒಂದು ದೀಪ ಹಚ್ಚಿ ಬರ್ತೇನೆ ಅಂತ ನಾನು ಕಾರ್ತಿಕಕ್ಕೆ ಬಸವಣ್ಣಗ. ನಡಿ, ನಾನು ಬರ್ತೇನೆ ಹೋಗಿ ಬರೋಣ ಅಷ್ಟು ಸೇರಿ. ಅಷ್ಟೇಪ್ಪ. ಏಕ ನಿನ್ನ ಮಗಳು ಕರ್ಕೊಂಬರ್ಲಿಲ್ಲ? ಇಲ್ಲವಾ, ಕರ್ಕೊಂಬರ್ಲಿಲ್ಲ. ಯಾಕೆ ಸುಮ್ಮನೆ ಅಂತೇಳಿ. ಹೋಗ್ಲಿ ಬಿಡ, ಈಗೇನೋ ಆಗಿದ್ದಾತ. ಅದಕ್ಕೆ ಯಾಕೆ ಅಷ್ಟು ಬೇಜಾರು ಮಾಡ್ಕೊಂಡು?
ನಾನು ಅವತ್ತು ಬೈದೆ ಸ್ವಲ್ಪ, ನಾನು ಒಂಚೂರು ಜಾಸ್ತಿನೇ ಬೈದ್ನೆ ಏನು, ನಿಂಗೆ ಬೇಜಾರಾತನಲ್ಲ. ಆದರೂ ನಿನ್ನ ಮಗಳು ಹಂಗೆ ಹೇಳಿದ್ದು ನಂಗೆ ಒಂಚೂರು ಸಿಟ್ಟೇ ಬಂದಿತ್ತು. ಅಯ್ಯೋ ಅದಕ್ಕಲ್ಲಿ ಬಿಡ ಯಾವ ಬೇಜಾರಾಗಿರೋದು ಅದು ಯಾವ ಮತ್ತೆ ಮಾಡಿದ್ದಕ್ಕೆ ಬೈದೆ ಅಲ್ಲ, ನಿಂಗೆ ಭಯ ಅಧಿಕಾರ ಐತೆ, ಅದ್ರಾಗ ಏನೈತೆ, ನೀನು ಒಂಥರ ತಾಯಿ ಇದ್ದಂಗೆ, ಅದೆಲ್ಲ ನಂಗೆ ಏನು ಅನಿಸಿಲ್ಲ. ಈಗ ನಾನು ಆಗಿರೋಕ್ಕೆ ಕಾರಣನೇ ಬೇರೆ ಐತಿ. ಏನಾಯ್ತು? ಇನ್ನೇನಾಗ್ಬೇಕು, ಏನಾಗಬಾರ್ದು ಅಂತ ಅನ್ಕೊಂಡಿದ್ನೋ ಅದೇ ಆತು. ಎಷ್ಟು ಅನ್ಕೊಂಡೆ ಆ ಅಶ್ವಿನಿ ನನ್ನ ಮನೆ ಸೊಸೆ ಆಗೋದು ಬೇಡ ಬೇಡ ಅಂತ, ಕಡೆಗೂ ಅದೇ ಆತು. ಯಾಕ ಏನಾತು? ಅಯ್ಯೋ ಅದೇ ಆತವ, ಸೊಸಿನೇ ಆಗಾಕತ್ಲು. ನನ್ನ ಮಗ ಹೇಳ್ಬಿಡ್ತಾನೆ ಹಾಕಿನೇ ಬೇಕು ಅಂತಂದ. ಕಡೆಗೆ ಹಂಗೂ ಹಿಂಗೂ ಮಾಡಿ ಎಲ್ಲ ಫಿಕ್ಸ್ ಆಗಿ ಮತ್ತೆ ಈ ನಿಗದಿ ಆಗಿದ್ದ ತಾರೀಕಿಗೆ ಮದುವೆ ಅಂತ ಆತು. ಆಮೇಲೆ ಕಡೆಗೆ ಬೇಡ ಬೇಡ ಇನ್ನೂ ಭಾಳ ದಿನ ಬಿಡೋದು ಸರಿ ಅಲ್ಲ ಅಂತೇಳಿ ಇದು ಏನದು ಈ ಡಿಸೆಂಬರ್ ತಿಂಗಳದಾಗ ಲಗ್ನ ಇಟ್ಟಾರ ಗೊತ್ತೇನ. ಈಗ ನಿನ್ನ ಮಗನ ಲಗ್ನ ಆಗತ್ಲೆ, ನನ್ನ ಮಗನ ಲಗ್ನನೂ ಆಗ್ಬೇಕು ನಿನಗೆ. ನಾನು ಇಷ್ಟ ಇಲ್ಲ ಅಂತಂದೇಳಿ ಒಪ್ಕೊಳಕ್ಕೆ ಕಾರಣನೇ ನೀನು. ಆ ಹುಡುಗಿನ ತೋರಿಸ್ಬಿಟ್ಲು, ನನ್ನ ಕಾಂದಾನಿಗೆ ಸರಿ ಹೋಗೋ ಹುಡುಗಿನಾರ ತೋರ್ಸೋದು ಬಿಟ್ಟು ಮತ್ತು ನಾನು ಹೊಟ್ಟೆ ಉರಿ ಎಲ್ಲೋಕತ್ತೆ. ಇನ್ನೂ ಅನ್ಬೋಸು. ಅಯ್ಯೋ ಛೇ, ಹೌದಾ? ಅಲ್ಲ ಒಟ್ಟು ಅದೇ ಹುಡುಗಿನೇ ಫಿಕ್ಸ್ ಆಗಂಗಾತ. ಹೋಗ್ಲಿ ಬಿಡು, ನಿಂಗೆ ಇಷ್ಟ ಇಲ್ಲ ಅನ್ನೋಕ್ಕೇನು ಶ್ರೀಮಂತರ ಮನೆ ಇದೆ ಅಲ್ಲ ಹುಡುಗಿ. ನಂಗೇನು ಶ್ರೀಮಂತರ ಮನೆಯೇ ಬೇಕು ಅಂತ ಏನಿಲ್ಲವ. ಶಾಸ್ತ್ರ ಸಂಪ್ರದಾಯ ಗೊತ್ತಿರೋ ಅಂಥ ಹುಡುಗಿ. ಸ್ವಲ್ಪ ತಪ್ಪು ಒಪ್ಪು ತಿಳ್ಕೊಬೇಕು, ದೊಡ್ಡವರು ಸಣ್ಣವರನ್ನ ಮರ್ಯಾದೆ ಕೊಡಬೇಕು, ಒಂಥರ ಕುಟುಂಬ ನಾನು ನಂದು ಅನ್ನೋ ಪ್ರೀತಿ ಮಾಡೋ ಹುಡುಗಿ ಬೇಕಾಗಿತ್ತು ನನಗೆ. ಈಗ ಅದೆಲ್ಲ ಇಲ್ಲ. ಇದಕ್ಕೆ ದೊಡ್ಡವರು ಸಣ್ಣವರು ಅನ್ನೋದು ಇಲ್ಲ, ಏನು ಎತ್ತಿಲ್ಲ. ಇಂಥದ್ದು ನನ್ನ ಮನೆ ಸೊಸೆ ಆಗ್ತಾಯಿತಿ. ಏನು ಮಾಡ್ತಿ ಹೇಳು? ಓ ಹೌದಾ? ಈಗ ಏನು ಮಾಡ್ತಿ? ಏನು ಮಾಡೋದೈತಿ? ಮಾಡ್ಕೊಳ್ಳೋದಷ್ಟೇ, ಮತ್ತೆ ಏನು ಮಾಡೋಕ್ಕಾಗಲ್ಲ. ಹೋಗ್ಲಿ ಬಿಡ, ಅದಕ್ಕೆ ಯಾಕೆ ಬೇಜಾರಕ್ಕಿ? ಈಗ ಆಗಿದ್ದೆ ಉಂಟಂತ ಈಗ ನೀ ಸುಮ್ಮನೆ ಆಡ್ಕೊಂಡು ಅಂದು ಎಲ್ಲರ ಬಂದು ಮಾತಾಡಿದ್ರೆ ಏನು ಬದಲಿ ಆಕತ್ತೆ? ಹೌದಿಲ್ಲ? ಹೌದು, ಮನ್ಯಾಗ ಏನು ಗದ್ಲಾನೇ ಇಲ್ಲಲ್ಲ, ಎಲ್ಲೋಗ್ಯಾರ? ತರುಣ ಆಮೇಲೆ ಆ ಲಕ್ಷ್ಮಿ ಎಲ್ಲ ಹೊರಗೋ ಬಂದ್ರಲ್ಲ, ಇವರಿಬ್ರು ಎಲ್ಲೂ ಹೋಗಿದ್ದಿಲ್ಲ ಮದುವೆ ಆದಾಗಿಂದ ಚಂದಾಗಿ. ಹಂಗಾಗಿ ನಾವು ಎಲ್ಲರೂ ಹೋಗಿ ಬರ್ತೇವೆ 4 ದಿನ ಅಂತೇಳಿ ಈಕೆ ನನ್ನ ಸೊಸಿ ಕರ್ಕೊಂಡು ಹೋಗ್ಯಾಳ. ಹೌದಾ? ಆಗ್ಲಿ ಬಿಡವ, ನಿಂದೊಂಥರ ಆದ್ರೆ ನಂದೊಂಥರ ಎದ್ದತ್ತೀಗ. ನನ್ನ ದೊಡ್ಡ ಸೊಸಿಗೆ ಈಕೆ ಸಣ್ಣ ಸೊಸಿ ಕೆಲ್ಸಕ್ಕೆ ಹೋಗೋದು ಇಷ್ಟ ಇಲ್ಲ. ಅಕ್ಕಿಗೆ ಏನು ತಲೆಯಾಗೆ ಅಂದರೆ, ನೀವು ಅಕ್ಕಿಗೆ ಮರ್ಯಾದೆ ಕೊಡ್ತೀರಿ, ನಂಗೆ ಮರ್ಯಾದೆ ಕೊಡಲ್ಲ, ಆಕಿ ಕೆಲಸ ಮಾಡ್ತಾಳಂತೇಳಿ ಹಿಂಗಾದ್ರೆ ಹೆಂಗೆ ಅಂತ ಆಕಿಗೆ ಸಿಟ್ಟು. ಏನು ಮಾಡೋದ ನನಗೂ ಗೊತ್ತಾಗೋಲ್ತವ. ನಾನು ಒಂದು ಸಲ ಫೋನ್ ಹಚ್ಚಿ ವಿಚಾರಿಸಿದೆ ಬಿಡು, ಕೆಲ್ಸಕ್ಕೆ ಬಿಡ್ತಾಳನ ಅಂತೇಳಿ. ಆಕೇನು ಕೆಲಸ ಬಿಡಂಗೇನು ಕಾಣಲಿಲ್ಲ. ಅವ್ರವನೇ ಬಾಯ್ ಮಾಡಕತ್ಲ, ನಾ ಮತ್ತೇನು ಮಾತಾಡಲಿಲ್ಲ. ಅಲ್ಲ ದುಡಿಲಿ ಬಿಡು, ದುಡಿಯೋದ್ರಿಂದ ಇನ್ನೂ ಜಾಸ್ತಿ ಮನೆ ಅಭಿವೃದ್ಧಿ ಆಕತಿ. ಹಂಗೇನಕ್ಕೆ ಕೆಲಸ ಬಿಡ್ಲಿ ಅನ್ನೋದಿಲ್ಲವ. ಈಕಿ ನನ್ನ ದೊಡ್ಡ ಸೊಸಿಗೆ ಆಕಿ ಕೆಲ್ಸಕ್ಕೆ ಹೋಗೋದು ಇಷ್ಟ ಇಲ್ಲ ಅಂತ. ಅದು ಯಾಕೆ ಇಷ್ಟಪಡ್ಲಂಗಿರ್ಬೇಕು ಬಿಡು, ಹೋಲಿ. ಅಲ್ಲ ಅದು ಏನೋ ದುಡ್ದು ಜೀವನ ಕಟ್ಕೋಬೇಕು. ಆದರೆ ನಿನ್ನ ಸಣ್ಣ ಸೊಸಿಗೇನು ಕಡಿಮೆ ಆಗೈತೇವ? ಅಷ್ಟೊಂದು ಆಸ್ತಿ ಅಡು ಎಲ್ಲ ಐತಿ ಬೇಕಾದಂಗೆ. ಬರೀ ಅವ್ರ ತವ್ರ ಮನೆಯವ್ರ ತಿಂಗಳಿಗೆ ಇಷ್ಟು ಅಂತ ಕೊಟ್ಟರೆ ಬೇಕಾದಷ್ಟು ದುಡ್ಡು ಆಕತಿ. ಅಯ್ಯೋ ಆಕಿಗೇನು ಜಾಸ್ತಿ ಮರ್ಯಾದೆ ಕೊಡ್ತಾರೆ? ದುಡ್ದದೊಂದು 20,000 ರೂಪಾಯಿ ಪಗಾರ ತರೋದಿರಲಿ, ಏನು ದೊಡ್ಡ ಆಗದನ? ಹಂಗೇನಿಲ್ಲ. ಇನ್ನು ನಿನ್ನ ಸೊಸಿ ಇದೇನಂತಾರೆ ಚಿನ್ನದ ಚಮಚೆ ಬಾಯಾಗ ಇಟ್ಕೊಂಡು ಹುಟ್ಟಾಳ. ಆಕಿಗೆ ಸಿಗೋ ಮರ್ಯಾದೆ ಆಕಿಗೆ ಸಿಗೋದು, ಈಕಿಗೆಲ್ಲಿ ಸಿಗ್ಬೇಕು? ಅದನ್ನೇ ತಿಳಿಸಿ ಹೇಳಿದೆ. ಅಂದಾಳ ಸದ್ಯಕ್ಕೆ. ಹೋಗ್ಲಿ ಬಿಡ. ಸರಿ, ನಾನು ಇದಕ್ಕೊಂಟಿದ್ನೆ ಎಲ್ಲದು ನಾಳೆ ಇದು ಇಲ್ಲೇ ಇವ್ರೇವ ಗಾಯತ್ರಿ ಮಠ ಅಲ್ಲೇ ಇದು ತಡಸ್ ಕಡೆ ಅಲ್ಲೇ ಭಜನೆ ಐತಂತೆ. ಅದು ಯಾವ್ದಾದ್ರು ಗುರುಗಳು ಬರಕತ್ತಾರಂತೆ, ಇವ್ರವ ಬೆಳ್ಳಟ್ಟಿ ಅಜ್ಜಾರ. ಅದಕ್ಕಲ್ಲಿ ಭಜನೆ ಐತಂತೆ, ನಾಳೆ ಹೊಂಟೇನಿ. ನೀನು ಬರ್ತೀಯನ? ಒಲ್ಲವ, ಆ ಭಜನಿ ಏನು ಹಾಡು ಹಸಿ ದೇವರು ದಿಂಡ್ರು ನೀನೇ ಮಾಡ್ಕೊತ ಕುಂದ್ರು, ನಂಗಲ್ಲೆಲ್ಲ ಬರೋಕ್ಕಾಗಲ್ಲ. ಏನು ಅದಕ್ಕೆ ನಾನು ಬರ್ತೀನಿ ಅಂತ ಹೆಂಗೆ ಅನ್ಕೊಂಡು? ಅಯ್ಯೋ ಇಲ್ಲೇವ, ಹಂಗೆ ಕೇಳಿದೆ. ಇತ್ತಾಗಾಚೆ ಹೊಂಟಿದ್ನಲ್ಲ, ನಿಮ್ಮ ಮನೆಗೆ ಬಂದು ಮಾತಾಡಿದೆ. ಅದಕ್ಕೆ ನಾ ಹಿಂಗೆ ಹೊಂಟೇನಿ, ಮತ್ತೆ ಕರೀಲಿಲ್ಲ ನೋಡೋಣಂಗೆ ಆದಿತ್ತು ಅಂತ. ನೀನು ಬರ್ತೀಯನೋ ಅಂತ ಅಷ್ಟೇ ಅಂದೆ, ಮತ್ತೇನಿಲ್ಲ. ಸರಿ ಬಿಡು, ಒಲ್ಲೆ ಅಂದ್ರೆ ಆಯ್ತು. ಈಗ ಉಳಿದಿರೋದು ನನಗೆ ಅದೇ ಒಂದೇ, ದೇವರು ದಿಂಡ್ರು ಭಜನಿ ಅಂತ ಮಾಡ್ಕೊತ ಅದರಲ್ಲೇ ಒಂದು ಸ್ವಲ್ಪ ನೆಮ್ಮದಿ ಕಾಣ್ಬೇಕಷ್ಟೇ, ಮತ್ತೇನೂ ಇಲ್ಲ ನೋಡು. ನಮ್ಮ ಮನೆ ವಾಸ್ತು ಸರಿ ಇಲ್ಲಂತೆ. ಕೇಳಿಸಿದ್ನಲ್ಲ, ವಾಸ್ತು ಸರಿ ಇಲ್ಲಂತೆ. ಅದಕ್ಕೆ ಮನೆ ಅಂತ ಆಳ ತಪ್ಪೈತಿ. ಅದಕ್ಕೆ ನನ್ನ ಮಾತು ಯಾರು ಕೇಳವಲ್ರು, ನಂಗೆ ಬ್ಯಾಡ್ ಅಂದಿದ್ದೆ ಆಗಕತ್ತಿರೋದು. ಎಲ್ಲ ಅದ್ರ ಪ್ರಕಾರ ನೋಡಕ್ಕೆ ಹೋದ್ರೆ ಮನಿನೇ ಬಿಡ್ಬೇಕಂತೆ, ಇಲ್ಲ ಮನಿನೇ ಕೆಡವಿ ಬೇರೆ ಕಟ್ಟಬೇಕಂತೆ. ಹಂಗೈತಂತೆ ಪರಿಸ್ಥಿತಿ. ಏನು ಮಾಡ್ತೀವಿ ಹೇಳು? ಇದೊಂದು ಹುಂಬುಶೇನಿ, ವಾಸ್ತು ಸರಿ ಇಲ್ಲಂತೆ. ಮತ್ತು ನಮ್ಮ ಮನೆಗೆ ಆಗ್ತಾಯ್ತಲ್ಲ, ನೀನೊಂದು ದೊಡ್ಡ ದಡ್ಡಿ ನೋಡತ್ತಾಗ ವಾಸ್ತು ಸರಿ ಇಲ್ಲಂತ. ಮತ್ತು ನಮ್ಮ ಮನೆ ವಾಸ್ತು ಏನಾಗೈತಿ? ಅದು ಸರಿ ಇಲ್ಲನ? ಮತ್ತು ನಮ್ಮ ಮನೆಗೂ ನಾ ಬ್ಯಾಡ್ ಅಂದಿದ್ದೆ ಮಾಡಕತ್ತಾನಲ್ಲ ನನ್ನ ಮಗ. ಈ ಮನುಷ್ಯರು ಮಾಡೋದಕ್ಕೆ ವಾಸ್ತು ಅದು ಇದು ಅಂತ ಯಾಕೆ ವಿಚಾರ ಮಾಡ್ತೀವಿ ಬಿಡ. ಏನಪ್ಪ, ನಂಗಂತೂ ದೇವ್ರ ಮೇಲೆ ಭಾರ ಹಾಕಿ ಗೊತ್ತವ. ಕುಂದ್ರಿ, ಒಂದು ಹೊಟ್ಟೆ ಚಹಾ ಮಾಡ್ಕೊಂಬರ್ತೀನಿ. ನಮ್ಮ ಮನೆ ಕೆಲಸಕ್ಕೆ ಹೋಗ್ಬೇಕು ಬರುವಳು. ಎಲ್ಲ ಕೆಲಸ ನಾವೇ ಮಾಡಿ ಈಗ ಜಳಕ ಮಾಡ್ಕೊಂಡು ಕುಂತೇನೆ ನೋಡು.